ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ದಿನ ದಿನಕ್ಕೂ ಕೂಡ ರಂಗೇರ್ತಾ ಇರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ಏನು ತವರು ಜಿಲ್ಲೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಹಾಗೂ ನಾಳೆ ಪ್ರಚಾರ ಸಭೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾನಿವತ್ತು ಚಾಮರಾಜ ಕ್ಷೇತ್ರದ ಒಂದು ನಾಳೆ ನಡೀತಕ್ಕಂಥ ಕಾರ್ಯಕರ್ತರ ಒಂದು ಸಮಾವೇಶ ಏನಿದೆ ಆ ಜಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಉದ್ದೇಶಿಸಿ ನಾಳೆ ಪ್ರಚಾರ ಸಭೆಯಲ್ಲಿ ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ನಾಳೆ ಸಿದ್ದರಾಮಯ್ಯನವರು ನೀವೀಗ ವೇದಿಕೆ ದೃಶ್ಯವನ್ನು ಗಮನಿಸ್ತಾ ಇರ್ತಕ್ಕಂಥದ್ದು. ಬೃಹತ್ ಆದಂಥ ವೇದಿಕೆಯನ್ನು ಈಗಾಗಲೇ ಗಣ್ಯರಿಗಾಗಿ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವರುಗಳಾದಂಥ ಸಿ ಮಾದೇವಪ್ಪ ಹಾಗೂ ಕೆ ವೆಂಕಟೇಶ್ ಸೇರಿದಂತೆ ಹಾಗೂ ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಆಗಿರ್ಬೋದು, ಹಾಗೂ ಮೈಸೂರು, ಮಂಡ್ಯ ಹಾಗೂ ಚಾಮರಾಜ ಜಿಲ್ಲೆಗಳ ಹಲವು ಶಾಸಕರುಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಈ ಚುನಾವಣಾ ಕಣ ಸಾಕಷ್ಟು ರಂಗನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಚಾರ ಸಭೆಯ ಮೂಲಕ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ನಾಳೆ ಇಲ್ಲಿ ಈ ಸ್ಥಳದಲ್ಲಿ ಜಮಾ ಆಗುವಂತಹ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು. ನಾಳೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ, ಯಾವ ರೀತಿ ಒಂದು ಕಾರ್ಯಯೋಜನೆಗಳನ್ನು ಮಾಡ್ಕೊಳ್ಳಾಗ್ತದೆ ಅಂತ ಅನ್ನುವಂಥದ್ದನ್ನು ಇಲ್ಲಿ ಸಾಕಷ್ಟು ಜನ ಪಕ್ಷದ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಎಷ್ಟು ಸಮಯಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ ಮತ್ತು ಯಾವ್ಯಾವ ರೀತಿ ಕಾರ್ಯಯೋಜನೆಗಳಾಗಿದೆ? ನಾಳೆ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಚಾಮರಾಜ ಕ್ಷೇತ್ರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆ. ಈ ಸಭೆಗೆ ನಮ್ಮ ಸ್ಥಳೀಯ ಶಾಸಕರು ನೇತೃತ್ವವನ್ನು ವಹಿಸಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 10,000 ಜನಗಳ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದ್ದಾರೆ, ಸಂಘಟನೆಯಲ್ಲಿ ತೊಡಗ್ತಿದ್ದಾರೆ. ಸುಮಾರು 11 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪನವರು ಮತ್ತು ನಮ್ಮ ಚುನಾವಣಾ ಉಸ್ತುವಾರಿ ಕೆ ವೆಂಕಟೇಶ್ ಅವರು ನಮ್ಮ ಮಂತ್ರಿಗಳು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚೆಲುವರಾಯಸ್ವಾಮಿಯವರು, ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು, ನಮ್ಮ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ರವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇನ್ನು ಉಳಿಕೆ ಒಂದು ವಿಚಾರಗಳನ್ನು ನಮ್ಮ ಹಿರಿಯ ಮುಖಂಡರು ರಾಜಣ್ಣವರು ಶಿವಮಾದಣ್ಣವರು ಕೊಡ್ತಾರೆ. ಸರ್, ನಾಳೆ ನಡೀತಾ ಇರ್ತಕ್ಕಂಥ ಒಂದು ಪ್ರಚಾರ ಸಭೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಮೊದಲನೇ ಬಾರಿಗೆ, ಅಂದರೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇ ಸಭೆ ಆಗ್ತಾ ಇರ್ತಕ್ಕಂಥದ್ದು. ನಾಳೆ ಬಹು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಏನು ಹೇಳ್ತೀರಿ ಸರ್? ಇದು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರ. ಈಗ ಅಲ್ಲಿ ನಮ್ಮ ಶಾಸಕರು ಹರೀಶ್ ಗೌಡರು ಗೆದ್ದಂಥ ಪ್ರದೇಶ ಇದು. ಈ ಕ್ಷೇತ್ರದಲ್ಲಿ 19 ವಾರ್ಡ್ಗಳಿದೆ. 19 ವಾರ್ಡಲ್ಲಿ ಈ ಬ್ಲಾಕ್ ಇದು ಇಂದಿರಾ ಗಾಂಧಿ ಬ್ಲ್ಯಾಕು. ಈ ಬ್ಲ್ಯಾಕ್ನಲ್ಲಿ 11 ವಾರ್ಡ್ ಇದೆ. ಈ ಬ್ಲ್ಯಾಕ್ನಲ್ಲಿ ಎಲ್ಲ ವರ್ಗದ ಜನಗಳಿದ್ದಾರೆ. ಇದು ಪ್ರಥಮವಾಗಿ ಇಲ್ಲಿ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ಅವರು, ಇತರೆ ಯಾರ್ಯಾರು ನಮ್ಮ ಇದಕ್ಕೆ ಆಗಮನ ಮಾಡಿದ್ದಾರೆ ಅವರೆಲ್ಲರೂ ನಾಳೆ ಬರ್ತಾರೆ. ಪ್ರಥಮ ಸಭೆ ಆದರೂ ಉತ್ತಮವಾಗಿ ಆಗಬೇಕು ಅಂತೇಳಿ ಈ ಸಭೆನ ಅಳವಡಿಸಿದ್ದಾರೆ. ಸರ್, ಈ ಕೊಡಗು ಲೋಕಸಭಾ ಕ್ಷೇತ್ರ ಕೇವಲ ಪ್ರತಿಷ್ಠೆ ಕಣ ಅಲ್ಲ, ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ. ಇದು ಕಾರ್ಯಕರ್ತರು ಮತ್ತು ಮುಖಂಡರುಗಳು ನೀವು ಹೆಂಗೆ ತಗೊಂಡಿದ್ದೀರಿ ಸರ್? ಇದು ಮೈಸೂರು ಜಿಲ್ಲೆಯ ಚುನಾವಣೆ, MP ಚುನಾವಣೆ, ಕೊಡಗು ಚುನಾವಣೆ. ಸಿದ್ದರಾಮಯ್ಯನವರು ಆಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಚಾಮರಾಜ ಕ್ಷೇತ್ರಕ್ಕೆ ಇವತ್ತು ಹೋದ ಬಾರಿ 4,800 ಕೋಟಿನ ಚಾಮರಾಜ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಜಯದೇವ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಸುಮಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಈ ತಿರ್ಗಾ ಅದೇ ಬಾರಿ ಇದು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ಬಡ ಬಗ್ಗರಿಗೆ 5 ಗ್ಯಾರಂಟಿನ ಕೊಟ್ಟಿದ್ದಾರೆ. ಅದು ಏನು ಹೇಳಿದ್ದಾರೆ ಅದರಂತೆ ನಡ್ಕೊಂಡಿದ್ದಾರೆ. ಮುಂಚೆ ಗ್ಯಾರಂಟಿ ಕೊಟ್ಟಾಗ ಅವ್ರು ಇನ್ನು ಓಟ್ಗೋಸ್ಕರ ಕೊಟ್ಟರೆ, ಸುಮ್ಗೆ ಕೊಟ್ಟರೆ ಅಂತ ಜನ ತಿಳ್ಕೊಂಡಿದ್ರು. ಜನಕ್ಕೆ ಮತದಾರರಿಗೆ ಈಗ ಅರಿವಾಗಿದೆ. ಓಟು ನಡೆದ ಕಾಂಗ್ರೆಸ್ನವರು ಏನದಂತೆ ನಡೆದಿದ್ದಾರೆ. ಸುಮಾರು ಜನ ಹಳ್ಳಿಗಳಲ್ಲಿ ಕೇಳಿ, ಬಡ ಬಗ್ಗರು ಕೇಳಿ, ಈ ಸತಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ಮಹಾರಾಜರು ಗೀರಾಜರು ಅಂತಲೇ ಭಾವನೆ ಬರೋಲ್ಲ. ಯಾರು ಕೈಗೆ ಸಿಗ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಹರೀಶ್ ಗೌಡರು ಎಲ್ಲ ವಾರ್ಡ್ಗೂ ಹೋಗಿ ಮತದಾರನ ಭೇಟಿ ಮಾಡಿ ನಾಳೆ ಸುಮಾರು 10,000 ರಿಂದ 15,000 ಜನ
ಇಲ್ಲಿ ಸೇರ್ತಾ ಇದ್ದಾರೆ. ಅಂಥ ಕಾರ್ಯಕ್ರಮಕ್ಕೆ ಇವತ್ತು ಹೋದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಈ ಸಾರಿ ಮತನ ಹರೀಶ್ ಗೌಡ್ರು 75,000 ಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಅದೇ ರೀತಿ ಈ ಸಾರಿ ಹೋದ ಸಾರಿ BJP ಬರೋ 35,000 ಲೀಡ್ ತಗೊಂಡಿತ್ತು. ಅದೇನೇ ಉಲ್ಟಾ ಆಗುತ್ತೆ. ಈಗ 45,000 ಲೀಡ್ ತಗೊಂಡು ಈ ಸತಿ ಹರೀಶ್ ಗೌಡ್ರು ಚಾಮರಾಜ ಲೀಡ್ನ ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಇವರು ಯಾರಪ್ಪ ಸಿದ್ದರಾಮಯ್ಯನವರು DK ಸಾಹೇಬರು ಅವ್ರಿಗೆ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಆಗಿದ್ದಾರೆ. ಜನ ಎಲ್ಲ ನಾವು 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಗೌರವ ಕೊಡಬೇಕು, ಅವ್ರನ್ನ ಈ ಸತಿ MP ಗೆಲ್ಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಮುಖಂಡರು ಹಾಗೂ ಕಾರ್ಯಕರ್ತರು ನಿಮ್ಮ ಈ ಉರುಪನ್ನು ನೋಡ್ತಾ ಇದ್ರೆ ಇಲ್ಲಿಂದನೇ ಸುಮಾರು ಒಂದು 10,000ಕ್ಕೂ ಹೆಚ್ಚು ಲೀಡನ್ನು ಕೊಡ್ತೀರಾ ಅಂತ ಅನಿಸ್ತಿದೆ ಅಂತ. ಹೌದು, ಖಂಡಿತ. ಈ ಸಲ ನಾವು ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ MLA ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರ ಜೊತೆ ಬೆರೀತಾರೆ. ಸಾಮಾನ್ಯ ಜನರೂ ಅವ್ರ ಮನೆಗೆ ಹೋಗ್ಬೋದು, ಅವ್ರ ಆಫೀಸ್ಗೆ ಹೋಗೋದು, ಭೇಟಿ ಮಾಡ್ಬೋದು. ನಮಗೆ ಅದೊಂದು ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ, ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು, ಅವರು ವಿದ್ಯಾವಂತರು, ಲಕ್ಷ್ಮಣ್ಣವರು M.Tech ಪದವೀಧರರು. ಆಮೇಲೆ ಅವರು ತುಂಬ ವಿಚಾರಗಳು ತಿಳ್ಕೊಂಡಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಪ್ರತಿ ಜನಗಳಿಗೂ, ಮೈಸೂರು ಜನಕ್ಕೆ ಗೊತ್ತು. ಅವರು ಯಾವ ವಿಚಾರನ ಎತ್ತಿ ಯಾವ ಡೀಟೇಲ್ ತೆಗೆದು ಯಾವ ಸ್ಟಡಿ ಮಾಡಿ ರಿಸರ್ಚ್ ಮಾಡ್ದಂಗೆ ಮಾಡಿದ್ದಾರೆ ಅವರು. ಈ ಚಾಮಲಾಪುರ ವಿದ್ಯುತ್ ಸಾವಿರದ ಇದರಲ್ಲಿ ಮೈಸೂರಿಗೆ ಬರುವಾಗ ಅವಾಗ ಯಾರು ಹೋರಾಟ ಮಾಡಿದ್ದಿದೆ, ಲಕ್ಷ್ಮಣ್ಣು, ಅವ್ರ ಜೊತೆ ತುಂಬ ಜನ ಇದ್ದರು. ಅವರೆಲ್ಲ ಹೋರಾಟ ಮಾಡಿ ಅದನ್ನು ಬರ್ದಿದ್ದಂಗೆ ನೋಡ್ಕೊಂಡ್ರು. ಇವತ್ತು ಮೈಸೂರಿಗೆ ಆ ಅದು ವಿದ್ಯುತ್ ಸಾವಿರ ಬಂದಿದ್ದಿದ್ರೆ ಮೈಸೂರಿಗೆ ಎಷ್ಟು ಡಸ್ಟ್ ಬರ್ತಿತ್ತು, ಏನಾಗ್ತಿತ್ತು, ಎಷ್ಟು ಆರೋಗ್ಯ ಹಾಳಾಗ್ತಿತ್ತು. ಆ ಥರ ಹೋರಾಟಗಾರರು ನಮ್ಮ ಲಕ್ಷ್ಮಣ್ಣು. ಆದ್ದರಿಂದ ಅವರು ಈ ಸಲ ಲಕ್ಷ್ಮಣ್ಣದು ವಿಚಾರನ ನಾವು ಜನಕ್ಕೆ ವಿಚಾರ ಮುಟ್ಟಿಸಿದ್ರೆ ಸಾಕು, ಅವರು ಗೆಲ್ತಾರೆ. ನಮಗೆ ಅರಮನೆ ಮೇಲೆ ಗೌರವ ಇದೆ, ಹಿಂದೆ ರಾಜರು ಮಾಡಿದ ಕೆಲಸದ ಮೇಲೆ ಗೌರವ ಇದೆ. ಅದೇ ರೀತಿ ಅವತ್ತು ಹೆಂಗೆ ರಾಜರು ಒಳ್ಳೆ ಕೆಲಸ ಸಾರ್ವಜನಿಕರಿಗೆ ಮಾಡಿದರು, ಹಂಗೆ ನಮ್ಮ ಸಿದ್ದರಾಮಯ್ಯನವರು ಇವತ್ತಿನ ಪ್ರಜೆಗಳೇ ರಾಜ ಅಂದಾಗೆ ಪ್ರಜೆಗಳು ಆಯ್ಕೆ ಮಾಡಿರೋವಂಥ ರಾಜ ಯಾರು ಸಿದ್ದರಾಮಯ್ಯವರು 2 ಸಲ ಇದ್ದರು. 2 ಸಲ ಏನು ಕೆಲಸ ಮಾಡಿದರು, ಈಗ ಜನಸಾಮಾನ್ಯರಿಗೆ ಏನೆಲ್ಲಿ ತಲುಪಿದೆ, ನಮ್ಮ 5 ಗ್ಯಾರಂಟಿಗಳು, ಇದೆಲ್ಲ ನಮಗೆ ಬೆನ್ನೆಲುಬಾಗಿರುತ್ತದೆ. ಖಂಡಿತವಾಗಲೂ ನಮ್ಮ ಅಭ್ಯರ್ಥಿಯಾದ ಲಕ್ಷ್ಮಣ್ಣವರು ಗೆದ್ದೇ ಗೆಲ್ತಾರೆ. ಇದಿಷ್ಟು ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು. ಏನು ನಾಳೆ ನಡೆಯತಕ್ಕಂಥ ಪ್ರಚಾರ ಸಭೆ ಏನಿದೆ, ಇದು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಮತ್ತಷ್ಟು ರಂಗನ್ನು ತಂದುಕೊಡುತ್ತೆ. ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮಣರವರಿಗೆ ಬಹು ನಿರೀಕ್ಷಿತವಾದಂಥ ಗೆಲುವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಚಾರ ಸಭೆ ಭಾಳ ಪ್ರಮುಖವಾದಂಥ ಘಟ್ಟ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ನರ್ಸರ್ ಜೊತೆ ಸಂದೀಪ್ ಕುಮಾರ್, News 84 ಮೈಸೂರು.